ನಮಸ್ಕಾರ. ನಾನು ಡಾಕ್ಟರ್ ಸಂಧ್ಯಾ. ಇಂದು ನಿಮ್ಮೆದುರಿಗೆ ಮಹಾಭಾರತದ ಉಪಕಥೆಗಳ ಜಗತ್ತನ್ನ ತೆರೆದಿಡಲಿದ್ದೇನೆ. ಈ ಕಣ್ಮನ ಸೆಳೆಯುವ ಕಥೆಗಳು ಮಹಾಭಾರತದ ಪ್ರಮುಖ ಕಥಾವಾಹಿನಿಯೊಳಗಿನ ಲಘು ಕಥೆಗಳು, ಆದರೆ ಅಷ್ಟೇ ಶಕ್ತಿಯುತ ಮತ್ತು ಸೂಕ್ಷ್ಮ ಬುದ್ಧಿಮತ್ತೆಯೊಂದಿಗೆ ತುಂಬಿದಾವೆ. ಇದನ್ನು ಪ್ರಾರಂಭಿಸಕ್ಕೆ ನನಗೆ ಸ್ಫೂರ್ತಿಯಾದವರು ನನ್ನ ಗೆಳೆಯ ಡಾಕ್ಟರ್ ವರುಣ್. ಅವರು ಈಗಾಗಲೇ ಮಹಾಭಾರತದ ಮುಖ್ಯ ಕಥೆಯನ್ನ ಕನ್ನಡದಲ್ಲಿ ಪ್ರಾರಂಭಿಸಿದ್ದಾರೆ. ಇಂಥದ್ದೇ ಒಂದು ಪ್ರಯತ್ನವನ್ನ ಬಹಳ ಸಾರಿ ಮಾಡಿದ್ದ ನನಗೆ ಇದು ಹೆಚ್ಚಿನ ಸ್ಫೂರ್ತಿಯಾಗಿ ನನ್ನ ಇಷ್ಟದ ಉಪಕಥೆಗಳು ಮತ್ತು ದಂಡಿಯ ದಶಕುಮಾರ ಚರಿತೆಯನ್ನ ಕನ್ನಡದಲ್ಲಿ ತಮ್ಮ ಮುಂದೆ ಹಂಚ್ಕೋಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದೇನೆ. ಮೊದಲಿಗೆ ಇದುವರೆಗೂ ಕಡಿಮೆ ಗಮನಕ್ಕೆ ಬಂದಿರುವ ಈ ಉಪಕಥೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತೇನೆ. ಉಪಕಥೆ ಅಂದ್ರೇನು? ಉಪಕಥೆ ಅಂದರೆ ಪಾರ್ಶ್ವಕಥೆ ಅಥವಾ ಪದಚ್ಯುತಿಯ ಕಥೆ. ಮಹಾಭಾರತದ ಮುಖ್ಯ ಕಥನದ ಮಧ್ಯೆ ಮಧ್ಯೆ ಬರೋ ಈ ಕಥೆಗಳು ಪ್ರತ್ಯೇಕ ಪಾತ್ರಗಳ, ರಾಜರ, ಋಷಿಗಳ, ದೈವಿಕ ಜೀವಿಗಳ ಅಥವಾ ಕೆಲವೊಮ್ಮೆ ಪ್ರಾಣಿಗಳ ಕಥೆಯನ್ನ ವಿವರಿಸುತ್ತೆ. ಇವು ಮುಖ್ಯ ಕಥೆಯ ಜೊತೆಗೆ ಹೋಗಿ ಅದರ ಅರ್ಥವನ್ನ, ಗಂಭೀರತೆಯನ್ನ, ಮೌಲ್ಯವನ್ನ ಹೆಚ್ಚಿಸ್ತವೆ. ಈ ಕಥೆಗಳು ಎಷ್ಟು ಮುಖ್ಯ? ಈ ಉಪಕಥೆಗಳು ನಾವೆಲ್ಲರೂ ಜೀವನದಲ್ಲಿ ಎದುರಿಸೋ ಸವಾಲುಗಳ, ನೈತಿಕ ದ್ವಂದ್ವಗಳ, ಧರ್ಮ ಅಧರ್ಮದ ನಡುವಿನ ನಾಜೂಕು ಗಡಿಯ ಬಗ್ಗೆ ಅನಾಯಾಸವಾಗಿ ನಮಗೆ ತಿಳಿಸ್ಕೊಡುತ್ತೆ. ಮಕ್ಕಳಿಗೆ ಒಳ್ಳೆ ಗುಣಗಳು, ಸತ್ಯತೆ, ಧೈರ್ಯ, ದಯೆ ಇತ್ಯಾದಿಗಳ ಗಮನ ಮೂಡಿಸುವಲ್ಲಿ ಸಹಾಯ ಆಗೋ ಈ ಕಥೆಗಳು ಪ್ರತಿಯೊಬ್ಬರ ಮನಸ್ಸಿನೊಳಗೆ ದೀರ್ಘಕಾಲ ನೆಲೆಸ್ತವೆ. ನಾನು ಯಾಕೆ ಇದನ್ನು ಹಂಚ್ಕೋತಾ ಇದ್ದೀನಿ? ಮಕ್ಕಳಿಗೆ ನಾವು ಹೇಳ್ಕೊಡ್ತಿರ್ತಕ್ಕಂತಹ ಹಲವಾರು ಮೌಲ್ಯಯುತ ಕಥೆಗಳಲ್ಲಿ ಅಥವಾ ನಮ್ಮ ಇಂದಿನ ಬೆಡ್ ಟೈಮ್ ಸ್ಟೋರೀಸ್ ಯುಗದಲ್ಲಿ ಮೇ ಬಿ ದಿಸ್ ವಿಲ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್. ಆ ಪ್ರಯತ್ನದಲ್ಲಿ ಇನ್ನು ವಿಳಂಬ ಇಲ್ಲದೆ ಮೊದಲ ಕಥೆಯನ್ನು ಕೇಳೋಣ. ದೇವತೆಗಳ, ಋಷಿಗಳ, ಪ್ರಾಣಿಗಳ, ರಾಜಕುಮಾರರ ಲೋಕದಲ್ಲಿ ಕಾಲಿಡೋಣ. ಅಲ್ಲಿ ಪ್ರತಿಯೊಂದು ಪಾತ್ರನೂ ನಮಗೆ ಬೋಧಿಸೋಕೆ ಕಾಯ್ತಾ ಇದ್ದಾವೆ. ಮೊದಲನೆಯ ಕಥೆ ಆರುಣಿ ಉದ್ದಾಲಕ. ಈ ಕಥೆ ಮಹಾಭಾರತದ ಆದಿಪರ್ವದ ಪೌಷ್ಯ ಪರ್ವದಲ್ಲಿ ಬರುತ್ತೆ. ಈ ಕಥೆಯನ್ನ ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕ ಉಗ್ರಶ್ರವ ಶೌನಕಾದಿ ಮುನಿಗಳಿಗೆ ಹೇಳ್ತಾನೆ. ಧೌಮ್ಯ ಅನ್ನೋ ಒಬ್ಬ ಋಷಿ ಇರ್ತಾನೆ. ಅವನಿಗೆ ಆರುಣಿ ಅನ್ನೋ ಹೆಸರಿನ ಒಬ್ಬ ಶಿಷ್ಯ ಇರ್ತಾನೆ. ಒಂದಿನ ಅವನ ಶಿಷ್ಯ ಆರುಣಿಯನ್ನ, ಹೋಗು, ಭತ್ತದ ಗದ್ದೆಗೇನೋ ತೊಂದರೆ ಆಗಿದೆಯಂತೆ, ಅಲ್ಲಿ ಒಡ್ಡು ಅಂದ್ರೆ ತಡೆಯನ್ನ ಕಟ್ಟು ಹೋಗು ಅಂತ ಹೇಳಿ ಕಳಿಸ್ತಾನೆ. ಗುರುಗಳು ಈ ರೀತಿ ಆದೇಶ ಕೊಟ್ಟಿದ್ದಾರೆ. ಪಾಂಚಾಲ ಆರುಣಿ ಅಲ್ಲಿಗೆ ಓಡಿ ಹೋಗ್ತಾನೆ. ಆದರೆ ಭತ್ತದ ಗದ್ದೆಗೆ ಒಡ್ಡನ್ನ ಹಾಕಕ್ಕೆ ಅವನಿಗೆ ಸಾಧ್ಯನೇ ಆಗಲ್ಲ. ಅಯ್ಯಯ್ಯೋ, ಎಷ್ಟೊಂದು ಕಷ್ಟ ಆಗ್ತಾ ಇದೆಯಲ್ಲ ಅಂತ ಯೋಚಿಸ್ತಿರುವಾಗ ಒಂದು ಉಪಾಯ ಹೊಳೆಯುತ್ತೆ. ಅವನು ಅಲ್ಲಿ ನೀರು ಕಟ್ಟಕ್ಕೆ ಮಣ್ಣನ್ನು ಹಾಕ್ತಾನೆ, ಇನ್ನೇನೇನೋ ತಡೆಯಕ್ಕೆ ಪ್ರಯತ್ನ ಪಡ್ತಾನೆ. ಯಾವುದೂ ಆಗ್ಲಿಲ್ದಿರ ಇದ್ದಾಗ ಅವನೇ ಅದಕ್ಕೆ ಅಡ್ಡವಾಗಿ ಮಲ್ಕೊಂಡ್ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಗುರುಗಳು ಕೇಳ್ತಾರೆ, ಅರುಣಿ ಎಲ್ಲಿ ಹೋದ, ಎಲ್ಲೂ ಕಾಣ್ತಾ ಇಲ್ವಲ್ಲ? ಆವಾಗ ಶಿಷ್ಯರು ಹೇಳ್ತಾರೆ, ನೀವೇ ಕಳಿಸಿದ್ರಲ್ಲ ಅವನ್ನ ಭತ್ತದ ಗಡ್ಡೆಗೆ ಒಡ್ಡನ್ ಕಟ್ಟು ಅಂತ, ಮೋಸ್ಟ್ಲಿ ಅವನು ಅಲ್ಲಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ಸರಿ ನಡೀರಿ, ನಾವೆಲ್ಲ ಅಲ್ಲೇ ಹೋಗಿ ನೋಡೋಣ, ಯಾಕೆ ಇಷ್ಟೊತ್ತಾಯ್ತು ನೋಡೋಣ ಅಂತ. ಎಲ್ಲರೂ ಅಲ್ಲಿ ಹೋಗ್ತಾರೆ. ಗಟ್ಟಿ ಧ್ವನಿಲಿ ಕರಿತಾ ಇರ್ತಾರೆ, ಅರುಣಿ ಎಲ್ಲಿದ್ಯಾ ವತ್ಸ, ಬಾ ಅಂತ. ಗುರುಗಳ ಮಾತು ಕೇಳಿ ಅರುಣಿ ಅಲ್ಲಿಂದನೇ ಕೂಕ್ಕೋತಾನೆ. ಗುರುಗಳೇ, ನಾನು ನೀರು ಹರಿಯೋ ಕಾಲುವೆಲಿದ್ದೀನಿ, ಬೇರೆ ಯಾವುದೇ ರೀತಿಯಿಂದ ನೀರನ್ನ ತಡೆಗಟ್ಟಕ್ಕೆ ನನಗಾಗ್ಲಿಲ್ಲ, ಅದಕ್ಕೆ ನಾನೇ ಸ್ವತಃ ಅಡ್ಡ ಆಗಿ ಮಲ್ಕೊಂಡ್ಬಿಟ್ಟಿದ್ದೀನಿ, ನೀರು ಇವಾಗ ಹರಿತಾ ಇಲ್ಲ, ತಡೆಗಟ್ಟಿದೆ ಅಂತ. ಆವಾಗ ಗುರುಗಳು ತುಂಬ ಖುಷಿಯಾಗಿ ಹೇಳ್ತಾರೆ, ನೀನು ಭತ್ತದ ಗದ್ದೆಯ ಕಾಲುವೆಯಲ್ಲಿ ಅಡ್ಡ ಮಲಗಿ ನೀರು ಹರಿಯೋದನ್ನು ನಿಲ್ಲಿಸಿದ್ಯಾ, ಆದ್ರಿಂದ ಮುಂದೆ ನಿನ್ನ ಹೆಸರು ಉದ್ದಾಲಕ ಅಂತ ಆಗ್ಲಿ ಅಂತ. ಗುರುಗಳು ಎಷ್ಟು ಖುಷಿಯಾಗಿದ್ರು ಅಂದ್ರೆ ಅವ್ರು ಹೇಳ್ತಾರೆ, ನನ್ನ ವಚನವನ್ನ ನೀನು ಪಾಲಿಸಿದ್ದಕ್ಕಾಗಿ ನಿನಗೆ ಒಳ್ಳೇದಾಗತ್ತೆ, ಎಲ್ಲ ವೇದಗಳು, ಧರ್ಮಶಾಸ್ತ್ರಗಳು ನಿನ್ನಲ್ಲಿ ಸ್ಥಿರವಾಗಿ ನೆಲೆಸ್ತಾವೆ, ಹೋಗು, ನೀನು ಎಲ್ಲಿ ಹೋದ್ರೂ ಗೆಲ್ತೀಯಾ ಅಂತ ಹೇಳ್ತಾರೆ. ಒಬ್ಬ ಗುರುವಿನ ಮಾತನ್ನ ಪಾಲಿಸೋದು ಒಬ್ಬ ಶಿಷ್ಯ ಎಷ್ಟು ಮುಖ್ಯ ಅಂತ ಅನ್ಕೊಂತಾನೆ. ಸಮಸ್ಯೆ ಬಂದಾಗ ಪರಿಹಾರಗಳನ್ನ ಯಾವ್ಯಾವ ರೀತಿಯಲ್ಲಿ ಹುಡುಕ್ತಾನೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮವಾದ ಕಥೆ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.